ಸಚಿವ ವಿಜಯ್ ಶಾಗೆ ಗಲ್ಲಿಗೇರಿಸಿ ಪಾಕಿಸ್ತಾನ ಏಜೆಂಟ್ ವಿಜಯ್ ಶಾಗೆ ಪಾಕಿಸ್ತಾನದ ಏಜೆಂಟ್ ವಿಜಯ್ ಶಾಗೆ ದೇಶದ್ರೋಹಿ ವಿಜಯ್ ಶಾಗೆ ದೇಶದ್ರೋಹಿ ವಿಜಯ್ ಶಾಗೆ ಗಲ್ಲಿಗೇರಿಸಿ ಭಯೋತ್ಪಾದಕರನ್ನು ಬೆಂಬಲಿಸುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಮಹಿಳಾ ಸೇನಾಧಿಕಾರಿಯನ್ನು ಅಪಮಾನಗೊಳಿಸಿರುವ ನರೇಂದ್ರ ಮೋದಿಗೆ ಬಿಜೆಪಿ ಸಚಿವ ವಿಜಯ್ ಶಾಗೆ ಬಿಜೆಪಿ ಸಚಿವ ವಿಜಯ್ ಶಾಗೆ ಬಿಜೆಪಿ ಸಚಿವ ವಿಜಯ್ ಶಾಗೆ ಮಹಿಳಾ ಸೇನಾಧಿಕಾರಿಯನ್ನು ಅಪಮಾನಗೊಳಿಸಿರುವ ಬಿಜೆಪಿ ವಿಜಯ್ ಶಾಗೆ ಬಿಜೆಪಿ ಸಚಿವ ವಿಜಯ್ ಶಾಗೆ ಐಎಸ್ಐ ಏಜೆಂಟ್ ವಿಜಯ್ ಶಾಗೆ ಲಷ್ಕರ್ ಏಜೆಂಟ್ ವಿಜಯ್ ಶಾಗೆ ಏಜೆಂಟ್ ವಿಜಯ್ ಇವತ್ತು ಮಧ್ಯಪ್ರದೇಶದ ಸಚಿವರಾಗಿರತಕ್ಕಂಥ ವಿಜಯ್ ಶಾ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಪಾಕಿಸ್ತಾನದ ವಿರುದ್ಧ ಇವತ್ತು ಸಿಂಧೂರು ಕಾರ್ಯಪಡೆಯಲ್ಲಿ ತನ್ನ ಸ್ಥೈರ್ಯವನ್ನ ತೋರಿದಂತಹ ದಿಟ್ಟ ಮಹಿಳೆ ಕರ್ನಲ್ ಸೋಫಿಯಾ ಖುರೇಶಿರ್ ಅವರನ್ನ ಇವತ್ತು ಅಪಮಾನಗೊಳಿಸಿರತಕ್ಕಂಥ ವಿಜಯ್ ಶಾನ್ನ ಇವತ್ತು ಕೂಡಲೇ ಬಂಧಿಸಬೇಕಂತ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದೇಶಕ್ಕೋಸ್ಕರ ಯಾರೇ ಹೋರಾಟ ಮಾಡಿದ್ರು ಅವ್ರನ್ನ ಗೌರವಿಸಬೇಕು. ಅಂಥದ್ರಲ್ಲಿ ಇವತ್ತು ಸೇನೆಯನ್ನು ಅಪಮಾನಗೊಳಿಸಿ ಇವತ್ತು ಕ್ಷಮೆ ಕೋರಿದ್ದಾರೆ. ಆತ ಬರೀ ಕ್ಷಮೆ ಕೋರಿದ್ದಲ್ಲ, ಅದನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು, ಕೂಡಲೇ ಗಡೀಪಾರು ಮಾಡಬೇಕಂತ ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ. ಇಡೀ ವಿಶ್ವವೇ ಇವತ್ತು ಭಾರತದ ಸೈನಿಕರ ದಿಟ್ಟ ಹೋರಾಟವನ್ನು ಇವತ್ತು ಶ್ಲಾಘನೆ ಮಾಡ್ತಾ ಇದೆ. ಅಂತ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿನ ಇವತ್ತು ಅಪಮಾನ ಮಾಡಿರ್ತಕ್ಕಂಥದ್ದು ದೇಶದ್ರೋಹದ ಕೃತ್ಯ. ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಇರಬಹುದು, ಉಚ್ಚ ನ್ಯಾಯಾಲಯ ಇರಬಹುದು, ಆತನ ಹೇಳಿಕೆಯನ್ನ ಇವತ್ತು ನ್ಯಾಯಾಲಯವೇ ಖಂಡಿಸಿ ಇವತ್ತು ಪ್ರಕರಣ ದಾಖಲು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಇವತ್ತು ಅವರನ್ನ ಪಕ್ಷದಿಂದ ವಜಾಗೊಳಿಸಬೇಕು. ನರೇಂದ್ರ ಮೋದಿರವರೇ, ನಿಮ್ಗೇನಾದ್ರೂ ದೇಶದ ಸೈನಿಕರ ಬಗ್ಗೆ ಕಾಳಜಿ ಇದ್ರೆ, ಮಹಿಳೆಯರ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ತಾವು ಆತನ ಸಚಿವ ಸಂಪುಟದಿಂದ ವಜಾ ಮಾಡಿ ಅವನ್ನ ಗಡೀಪಾರು ಮಾಡಬೇಕಂತ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ.